ಕೃಷಿ ಸಚಿವರ ತವರಲ್ಲೇ ಅನ್ನದಾತರಿಗಿಲ್ಲ ನ್ಯಾಯ. ಭತ್ತ ಖರೀದಿ ಕೇಂದ್ರ ಆರಂಭವಾಗಿಲ್ಲ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತರ ಹೋರಾಟ. ಕೃಷಿ ಸಚಿವರ ತವರು ಜಿಲ್ಲೆ ಚಲುವರಾಯಸ್ವಾಮಿ ಭತ್ತ ಖರೀದಿ ಕೇಂದ್ರ ಇನ್ನೂ ಆರಂಭ ಆಗಿಲ್ಲ ಅಂತ ರೈತರು ಬೀದಿಗಿಳಿದಿದ್ದಾರೆ. ಕಡಿಮೆ ಬೆಲೆಗೆ ಭತ್ತ ದಲ್ಲಾಳಿಗಳ ಪಾಲಾಗ್ತಾ ಇದೆ. ಖರೀದಿ ಕೇಂದ್ರ ಆರಂಭ ಮಾಡಿ ಅಂತ ಅವರ ಆಗ್ರಹ. ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಭತ್ತ ಒಕ್ಕಣೆ ಮಾಡಿದ್ದಾರೆ ರೈತರು. ಪ್ರತಿಭಟಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ರೈತರ ವಿನೂತನ ಪ್ರತಿಭಟನೆ ಇದು. ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ತವರು ಜಿಲ್ಲೆಯಲ್ಲೇನೆ ಸಚಿವರಿಗೆ ಧಿಕ್ಕಾರಗಳು ರೈತರಿಂದ ಮೊಳಗ್ತಾ ಇದೆ. ನೋಡಿ, ಭತ್ತ ಒಕ್ಕಣೆ ಮಾಡುವಂತ ರಾಶಿ ಮಾಡುವಂತಹ ನಿಟ್ಟಿನಲ್ಲಿ ವಿನೂತನವಾಗಿ ಪ್ರತಿಭಟಿಸ್ತಾ ಇರೋದು ರೈತರು. ಕಡಿಮೆ ಬೆಲೆಗೆ ದಳ್ಳಾಳಿಗಳ ಪಾಲಾಗ್ತಾ ಇದೆ. ಕಷ್ಟಪಟ್ಟು ಬೆವರಹರಿಸಿ ದುಡಿದಿದ್ದು ನಾವು. ಅದಕ್ಕಾಗಿ ಸರ್ಕಾರದಿಂದ ಬೆಂಬಲ ಬೆಲೆಯನ್ನ ಕೊಟ್ಟು ಖರೀದಿ ಕೇಂದ್ರವನ್ನ ತೆರಿಬೇಕು ಅಂತ ಆಕ್ರೋಶ ವ್ಯಕ್ತವಾಗ್ತಾ. ಸರ್ಕಾರ ಕ್ವಿಂಟಲ್ ಭತ್ತಕ್ಕೆ 2,389 ರೂಪಾಯಿ ನಿಗದಿ ಮಾಡಿದೆ. ಆದರೆ ದಲ್ಲಾಳಿಗಳು ಕೊಡ್ತಾ ಇರೋದೆಷ್ಟು 2,000 ರೂಪಾಯಿಗಿಂತ ಕಡಿಮೆಗೆ ಖರೀದಿ ಮಾಡ್ತಾ ಇದ್ದಾರೆ ನೇರವಾಗಿ ರೈತರಿಗೆ. ಸೊ ರೈತರು ಶೇಖರಣೆ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ದಲ್ಲಾಳಿಗಳ ಮೂಲಕವಾಗಿ ಭತ್ತವನ್ನ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ರೈತರು ಈಗ ಅನ್ನದಾತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ತವರು ಜಿಲ್ಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯ ಸರ್ಕಾರಕ್ಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರೈತರ ಅನೇಕ ಹೋರಾಟಗಳನ್ನು ನಾವು ನೋಡಿದ್ದಾಗಿದೆ. ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ಜೋಳ ಖರೀದಿಗಾಗಿ ಹೋರಾಟ ಆಯಿತು. ಈಗ ಮಂಡ್ಯದಲ್ಲೂ ಕೂಡ ಕೃಷಿ ಸಚಿವರ ತವರು ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಏನಾದರೂ ಸ್ಪಂದನೆ ಸಿಗುವಂತ ಚಾನ್ಸಸ್ ಇದೆಯಾ? ಖಂಡಿತ ಅರುಣ್, ಇವತ್ತು ಈ ಒಂದು ಹೋರಾಟವನ್ನ ಮಂಡ್ಯದ ರೈತರು ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳನ್ನ ತೆರೀತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನೇ ಭತ್ತದ ಒಕ್ಕಣೆಯಕ್ಕೆ ಸ್ಥಳವನ್ನಾಗಿ ರೈತರು ಮಾಡ್ಕೊಂಡಿದ್ರು. ಜೊತೆಗೆ ರಾಜ್ಯ ಸರ್ಕಾರ ಹಾಗೆ ಕೃಷಿ ಸಚಿವರ ವಿರುದ್ಧ ಕೂಡ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಜಿಲ್ಲೆನಲ್ಲಿ ಸಮರ್ಪಕವಾಗಿ ಭತ್ತ ಖರೀದಿಯನ್ನ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಭತ್ತಗಳನ್ನ ದಲ್ಲಾಳಿಗಳು ಕಡಿಮೆ ಹಣಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಭತ್ತ ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮತ್ತೊಂದು ಕಡೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಭತ್ತ ಖರೀದಿ ಕೇಂದ್ರವನ್ನ ತೆರೆಯಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ರೈತರು ಹಾಗೆ ಬಿಜೆಪಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಭತ್ತ ಖರೀದಿ ಕೇಂದ್ರಗಳನ್ನ ತೆರೀತಾ ಇಲ್ಲ ಅಧಿಕಾರಿಗಳು, ಜೊತೆಗೆ ಸರ್ಕಾರ ಕೂಡ ಇದಕ್ಕೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಮಂಡ್ಯದಲ್ಲಿ ಭತ್ತ ಬೆಳೆದ ರೈತರ ಪ್ರತಿಭಟನೆ ನಡೀತಾ ಇದೆ. ಕೊಪ್ಪಳದಲ್ಲಿ ರಸ್ತೆ ಮೇಲೆ ತೊಗರಿ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮಂಡ್ಯದಲ್ಲಿ ರೈತರ ಹೋರಾಟ, ಮತ್ತೊಂದು ಕೊಪ್ಪಳದಲ್ಲಿ ಇಲ್ಲೂ ಕೂಡ ರೈತರ ಆಕ್ರೋಶ. ತೊಗರಿಯನ್ನ ರಸ್ತೆಗೆ ಸುರಿದು ಪ್ರತಿಭಟಿಸ್ತಾ ಇದ್ದಾರೆ. ತೊಗರಿ ಬೆಳೆಗೆ 500 ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆ ಕೊಡಬೇಕು ಅಂತ ತಮ್ಮ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಕನಕಗಿರಿಯ ವಾಲ್ಮೀಕಿ ವೃತ್ತದಲ್ಲಿ ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಕೊಪ್ಪಳದಲ್ಲಿ ತೊಗರಿಯನ್ನ ರಸ್ತೆಯಲ್ಲಿಟ್ಟು ವಿನೂತನ ಪ್ರತಿಭಟನೆ. ಇಲ್ಲಿ ರೈತರಿಂದ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಸದ್ಯ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತಹ 8,000 ರೂಪಾಯಿಗೆ ತೊಗರಿ ಖರೀದಿ ಮಾಡ್ತಾ ಇದೆ ಸರ್ಕಾರ. 8,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಪ್ರತಿ ಕ್ವಿಂಟಾಲ್ಗೆ. ಇದರ ಮೇಲೆ ಇನ್ನೂ 500 ರೂಪಾಯಿ ಜಾಸ್ತಿ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಆಗ್ರಹ ವ್ಯಕ್ತವಾಗ್ತಾ ಇದೆ. ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ 450 ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಕೊಟ್ಟಂತಹ ಬೆಲೆ ಮೇಲೆ 450 ರೂಪಾಯಿ ಕೊಟ್ಟಿತ್ತು ಕೂಡ. ಸೊ ಈಗ ಅದನ್ನ 500 ರೂಪಾಯಿ ಕೊಡಿ ಅಂತ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೊಪ್ಪಳದಲ್ಲಿ ತೊಗರಿ ಬೆಳೆಗೆ.